ಬಳಗದ ಬಂಧುಗಳಿಗೆ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಂಡೆಕಾಯಿಂದ ಒಂದು ಗೊಜ್ಜು ಮಾಡೋದು ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಮೊಸರನ್ನಕ್ಕೆ ಇನ್ನೂ ರುಚಿಯಾಗಿರುತ್ತೆ. ಬೆಂಡೆ ಗೊಜ್ಜಿಗೆ ಆದಷ್ಟು ಸ್ವಲ್ಪ ಎಳಸಾಗಿರೋ ಬೆಂಡೆಗಳನ್ನು ತಗೋಬೇಕು. ನೀವು ಇದನ್ನು ತುಂಬ ಸಣ್ಣಗೂ ಕಟ್ ಮಾಡ್ಬೋದು, ಅಥವಾ ಈ ಥರ ಗಾಲಿ ಹಾಕಬೇಕು ಕಟ್ ಮಾಡ್ಕೋಬೋದು. ನಾನೀಗ ಗೊಜ್ಜಿಗೆ ಇದೇ ಥರ ಮಾಡ್ಕೊತಾ ಇದ್ದೀನಿ. ಇನ್ನೂ ಸಣ್ಣ ಕಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ, ಬಟ್ ನಾನು ಇವತ್ತು ಟೈಮ್ ಆಗಿದ್ದರಿಂದ ಸ್ವಲ್ಪ ಗಾಲಿ ಹಾಕಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಕಟ್ ಮಾಡ್ಕೊಂಡು ಆಗಿದೆ. ನಾನು ಇದನ್ನೀಗ ಫ್ರೈ ಮಾಡಬೇಕಾಗುತ್ತೆ. ಒಂದು ಈರುಳ್ಳಿನೂ ಬೇಕಾಗುತ್ತೆ. ಈರುಳ್ಳಿ ಈಗ ಕಟ್ ಮಾಡ್ಕೊತೀನಿ. ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೆ. ನಾನು ಬೆಂಡೆ ಗೊಜ್ಜು ಮಾಡೋಕ್ಕೆ ಬಾಣಲೆಗೆ 1-2 ಚಮಚ ಎಣ್ಣೆ ಹಾಕೊಳ್ಳೋಣ. 2-3 ಚಮಚ ಎಣ್ಣೆ ಬೇಕಾಗುತ್ತೆ. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಕಡಲೆಬೇಳೆ, ಹಿಂಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಕರಿಬೇವು 4 ಹೆಸರು ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಹಚ್ಚಿಟ್ಕೊಂಡಿರೋ ಬೆಂಡೆನೂ ಹಾಕ್ಕೊಂಬಿಡೋಣ. ಇದೆರಡನ್ನು ಸಣ್ಣ ಉರಿಯಲ್ಲಿ ಒಂದು 10-15 ನಿಮಿಷ ಫ್ರೈ ಮಾಡ್ಕೋಬೇಕು. ಬೆಂಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಣಸೆ ರಸ ಹಾಕ್ಕೊಳ್ಳೋಣ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ನೆನೆ ಹಾಕಿಟ್ಕೊಂಡಿದ್ದೆ. ಇದು ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ. ಈಗ ಹುಣಸೆ ರಸ ತಿಕ್ಕೊಂಡು ಹಾಕ್ಕೊಳ್ಳೋಣ. 4 ಸ್ಪೂನ್ ಅರಶಿನ ಹಾಕ್ಕೊಳ್ಳೋಣ. ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ. ಈಗ ಬೆಲ್ಲ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನು ಬೆಲ್ಲ ಬೇಕಾಗುತ್ತೆ. ನಾನಿಲ್ಲಿ 3 ಸ್ಪೂನು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೇನೆ. ಈಗ 2 ಚಮಚ ಸಾರಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಬೆಂಡೆ ಗೊಜ್ಜು ರೆಡಿಯಾಗಿದೆ ಊಟ ಮಾಡಲಿಕ್ಕೆ. ಇದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಾಯಿ ರುಚಿಗೆ ತುಂಬ ಒಳ್ಳೆಯದು. ನಾಲಿಗೆ ಕೆಟ್ಟಾಗ ಮಾಡ್ಕೋಬೋದು. ನೋಡಿದ್ರಲ್ಲ, ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಈಗ ಈ ಗೊಜ್ಜಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.